ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದಾರೆ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಸೊ ಈ ವಿಡಿಯೋದಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಷಯಗಳು ಇರುತ್ತೆ. ಹಾಗೆ ಒಂದೊಂದಷ್ಟು ವೀಡಿಯೋಸ್ನ ನಿಮ್ಮ ಜೊತೆ ನಾನು ಹಂಚ್ಕೋತೀನಿ. ಸೊ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ, ಓಕೆನಾ? ಸೊ ಇವಾಗ ನೋಡ್ತಾ ಇದ್ದೀರಲ್ವ, ನಾನು ಜಾತ್ರೆಯಲ್ಲೇ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿದೆ ಜಾತ್ರೆ. ಟ್ಯಾಟೋ ಹಾಕೋರಿಂದ ಹಿಡ್ದು ಹಿತ್ತಾಳೆ ಸಾಮಾನು ಮತ್ತು ಏನದು ಪಾತ್ರೆ ಸಾಮಾನು, ಪ್ರತಿಯೊಂದು ಐಟಮ್ಸ್ ಕೂಡ ಮಾರೋ ಅಂಥವ್ರು ಇದ್ದಾರೆ ಇಲ್ಲಿ. ನಾವು ಅಂಗಡೀಲಿ ತೊಗೊಂಡಷ್ಟು ಖುಷಿ ಅಂಗಡೀಲಿ ತೊಗೊಳ್ತೀವಲ್ಲ, ಅಷ್ಟೊಂದು ಖುಷಿ ಅನಿಸಲ್ಲ. ಬಟ್ ಇಲ್ಲಿ ಒಂದು ಸಣ್ಣ ವಸ್ತುನ ತೊಗೊಂಡ್ರೂ ಕೂಡ ತುಂಬಾ ಖುಷಿ ಆಗುತ್ತೆ. ಅದು ಒಂದು ಮೆಮೊರಬಲ್ ಆಗಿ ಇರುತ್ತಂತ ನನ್ನ ಅನಿಸಿಕೆ ಅಷ್ಟೇ. ಇಲ್ಲಿ ನೋಡ್ತಿದ್ರಲ್ಲ, ಪ್ರತಿಯೊಂದು ಬೀದಿಲು ಕೂಡ ಮಂಡಕ್ಕಿ ಅಂಗಡಿ ಮಾತ್ರ ತುಂಬಾ ಇದ್ದಾವೆ. ತುಂಬಾ ಮಂಡಕ್ಕಿ ಫೇಮಸ್ ಅಲ್ವಾ ಇಲ್ಲಿ. ಸೊ ಮಂಡಕ್ಕಿನೇ ತುಂಬಾ ಅಂಗಡಿಗಳಿದ್ದಾವೆ. ಹಾಗೆ ಆಟ ಸಾಮಾನು ಅಂಗಡಿ ಅಂತೂ ತುಂಬಾ ಇದ್ದಾವೆ. ಅದನ್ನ ಪ್ರತಿಯೊಂದು ಅಂಗಡಿಲಿ ಕೂಡ ಆಟ ಸಾಮಾನುಗಳಿದ್ದಾವೆ. ಅದನ್ನ ನೋಡಿದ ತಕ್ಷಣ ನಮಗೂ ಕೂಡ ನಮ್ಮ ಚೈಲ್ಡ್ಹುಡ್ ಅಂದರೆ ನೆನಪಾಗುತ್ತೆ. ನಾವು ಆ ಟೈಮಲ್ಲಿ ತೊಗೊಂಡು ಆಟ ಆಡಿದಂಥ ಕೆಲವೊಂದಷ್ಟು ಘಟನೆಗಳು, ಫ್ರೆಂಡ್ಸ್ ಜೊತೆ ಕಿತ್ತಾಡ್ತಿರ್ತೀವಿ. ಒಂದೊಂದು ಸಾಮಾನು ತೊಗೊಂಡ್ರೂ ಕೂಡ ನಂದು ಅದು ಅಂತ ಹೇಳಿಬಿಟ್ಟು ಚಿಕ್ಕವರಿದ್ದಾಗ ಎಷ್ಟು ಕಿತ್ತಾಡಿರ್ತೀವಲ್ವ. ಈಗಲೂ ಕೂಡ ಮಕ್ಕಳಾದರೂ ಅಷ್ಟೇ ಅದೇ ರೀತಿ ಕಿತ್ತಾಡ್ತಿರ್ತಾರೆ. ಅದೆಲ್ಲ ನೆನಪಿಗೆ ಬರುತ್ತೆ. ಅದೆಲ್ಲ ಈ ಐಟಮ್ಸ್ನೆಲ್ಲ ನೋಡ್ತಾ ಇದ್ದರೆ. ಇವಾಗ ನೋಡ್ತಿದ್ರಲ್ಲ, ಬಳೆಗಳು ಎಷ್ಟು ಚೆನ್ನಾಗಿದ್ದವು. ಬಳೆಗಳು ಮಾತ್ರ ನನಗೆ ತುಂಬಾ ಇಷ್ಟ ಆಯ್ತು ಅಂತಲೇ ಹೇಳ್ಬೋದು. ಆಟ ಸಾಮಾನು ತೊಗೊಂಡು ನಾವಂತೂ ಆಟ ಆಡೋದಕ್ಕಾಗಲ್ಲ ತಾನೆ. ಏನಂದರೂ ಯೂಸ್ ಮಾಡೋದು ಬಳೆ, ಸರ, ಆ ಥರ. ನಾನು ಜಾಸ್ತಿ ಇದು ಮಾಡಿದ್ದು ಬಳೆಗಷ್ಟೇ. ಇಲ್ಲಿ ನೋಡ್ತಿದ್ರಲ್ಲ, ಹಿತ್ತಾಳೆ ಸಾಮಾನು, ತಾಮ್ರದ ಸಾಮಾನು ಪ್ರತಿಯೊಂದು ಇದ್ದವು. ಬಟ್ ತುಂಬ ರೇಟ್ ಹೇಳ್ತಿದ್ದಾರೆ. ಇವಾಗ ಜಾತ್ರೆ ಟೈಮಲ್ಲ, ಹಾಗಾಗಿ ತುಂಬಾ ರೇಟ್ ಇದೆ. ಆದರೆ ತುಂಬ ಚೆನ್ನಾಗಿದ್ದಾವೆ ಐಟಮ್ಸ್ನೆಲ್ಲ. ತುಂಬಾ ಒಳ್ಳೆ ಕ್ವಾಲಿಟಿದಲ್ಲಿ ಇದೆ. ಮತ್ತು ಬ್ಯಾಗು ಪ್ರತಿಯೊಂದು ಕೂಡ ಮಾರಾಟ ಮಾಡ್ತಿದ್ದಾರೆ. ಮತ್ತು ದೀಪಗಳಂತೂ ತುಂಬಾ ಚೆನ್ನಾಗಿದ್ದಾವೆ. ದೀಪಗಳು ನನಗೆ ತುಂಬಾ ಇಷ್ಟ ಆಯಿತು. ಈ ಥರ ತೊಗೋಬೇಕಂತಂದಿತ್ತು, ಬಟ್ ತೊಗೊಳಕ್ಕಾಗಲಿಲ್ಲ. ಮನೇಲಿ ಇವಾಗ ಆಲ್ರೆಡಿ ಒಂದು 3 ಥರ ದೀಪಗಳಿದ್ದಾವೆ. ಅದಕ್ಕೋಸ್ಕರ ಬೇಡ, ನೋಡೋಣ ಇನ್ನೊಂದು ಸಲ ಸ್ವಲ್ಪ ದೊಡ್ಡ ಸೈಜಲ್ಲೇ ತೊಗೊಂಡ್ರೆ ಲಕ್ಷ್ಮೀನ ಕೂರಿಸಿದಾಗಲೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳಿಬಿಟ್ಟು ಬಿಟ್ಟೆ. ನನಗೆ ಬೇಕಾಗಿರೋಂಥ ಸೈಜಲ್ಲಿ ಅದು ಸಿಗಲಿಲ್ಲ, ಹಾಗಾಗಿ ಸುಮ್ಮನಾದೆ. ಇಲ್ಲಿ ನೋಡ್ತಿದ್ರಲ್ಲ, ತುಂಬಾ ಚೆನ್ನಾಗಿದ್ದವು. ಪ್ರತಿಯೊಂದು ಐಟಮ್ ಕೂಡ ನೋಡಿದ ತಕ್ಷಣ ಖುಷಿ ಆಗುತ್ತೆ. ಮತ್ತು ಅದನ್ನ ತೊಗೋಬೇಕು ಅಂತ ಅನಿಸುತ್ತೆ. ಆ ರೀತಿ ಇದ್ದಾವೆ ಎಲ್ಲ ಐಟಮ್ಸು. ಮತ್ತು ಕೆಲವೊಂದಷ್ಟು ಐಟಮ್ಸು ನಮಗೆ ಮನೆಗೆ ಯೂಸ್ ಆಗೋವಂಥ ಐಟಮ್ಸೇ ತುಂಬಾ ಇದ್ದಾವೆ. ಅಜ್ಜನ ಮತ್ತು ಭ್ರಮರನ ರೂಮಲ್ಲಿ ಬಿಟ್ಟು ಬಂದ್ವಿ. ಏನಕ್ಕಂತ ಹೇಳಿದರೆ, ಸ್ವಲ್ಪ ಬಿಸಿಲು ಜಾಸ್ತಿನೇ ಇದೆ ಇಲ್ಲಿ. ಬಿಸಿಲಲ್ಲಿ ಅಡ್ಡಾಡ್ಸಿದ್ರೆ ಮತ್ತು ವಾತಾವರಣ ಮೊದಲೇ ಸ್ವಲ್ಪ ಅವರಿಗೆ ಶೀತ ಬೇರೆ ಆಗಿಬಿಟ್ಟಿದೆ. ಇವಾಗ ಓಡಾಡಿಸಿದ್ರೆ ಮತ್ತು ಜ್ವರ ಪರ ಬಂದವು ಅಂತ ಹೇಳಿಬಿಟ್ಟು ಬಿಸಿಲಲ್ಲಿ ಕರ್ಕೊಂಬರಲಿಲ್ಲ. ಸ್ವಲ್ಪ ಬಿಸಿಲು ಇಳಿದ್ಮೇಲೆ ಸಂಜೆ ಟೈಮಲ್ಲಿ ಕರ್ಕೊಂಬರೋಣ ಅಂತ ಹೇಳಿಬಿಟ್ಟು ಅವ್ರನ್ನ ರೂಮಲ್ಲಿ ಮಲಗಿಸಿ ಬಂದಿದ್ವಿ. ರೂಮಲ್ಲಿ ಅಮ್ಮ ಅವರು ಇದ್ದರು, ನಾನು ಮತ್ತು ನಮ್ಮ ಮನೆಯವರು ಅಷ್ಟೇ ಬಂದಿದ್ದೀವಿ. ಇಲ್ಲಿ ಉಂಗುರಗಳು, ಕಾಲು ಕಡ್ಗ ಮತ್ತು ಕೈಗೆ ಹಾಕುವಂಥ ಕಡ್ಗಗಳು ಮಾತ್ರ ತುಂಬಾ ವೆರೈಟಿಲಿದ್ವು. ನಾನು ಕೂಡ ತೊಗೊಂಡೆ. ಇಲ್ಲಿ ನೋಡ್ತಿದ್ರ, ತಾಮ್ರದ್ದು, ಹಿತ್ತಾಳಿದ್ದು ಮತ್ತು 3 ಥರ ಬಳೆ ಮಿಕ್ಸ್ ಬರುತ್ತಲ್ಲ, ಆ ಥರದ್ದೆಲ್ಲ ಇದ್ದಾವೆ. ಮತ್ತು ಗಂಡ್ಮಕ್ಳು ಯೂಸ್ ಮಾಡೋವಂಥ ಸ್ಟೀಲ್ ಕಲರ್ ಬ್ಯಾಂಗಲ್ ಥರ ಬರುತ್ತಲ್ಲ, ಕಡ್ಗ, ಆ ಥರ ಎಲ್ಲ ಇದೆ. ತುಂಬಾ ಚೆನ್ನಾಗಿದ್ದವು. ಮತ್ತು ಸಣ್ಣ ಉಂಗುರಗಳು, ಹಿತ್ತಾಳಿ ಉಂಗುರ ಮತ್ತು 3 ಥರ ಮಿಕ್ಸ್ ಮಾಡಿರೋಂಥ ಉಂಗುರಗಳು ಅವೆಲ್ಲ ಇದ್ವು. ತುಂಬಾ ಖುಷಿಯಾಗುತ್ತೆ ಜಾತ್ರೆ ಅಂದರೆ. ಮತ್ತು ಬಳೆಗಳು ಮಾತ್ರ ಇಲ್ಲಿ ಬಂದ್ವಿ, ಇಲ್ಲೂ ತುಂಬಾ ವೆರೈಟಿ ಇದ್ವು. ಭ್ರಮರನ್ ಸೈಜಲ್ಲಿ ಆಲ್ರೆಡಿ ಅವಳಿಗೆ ಒಂದು 3 ಜೊತೆ ತೊಗೊಂಡಿದ್ದೆ. ಅದಕ್ಕೋಸ್ಕರ ಬೇಡ ಅಂತ ಹೇಳಿ ಬಿಟ್ಟೆ. ಇಲ್ಲಾಂದರೆ ಮತ್ತೆ ನಾನು ತೊಗೋತಾ ಇದ್ದೆ. ಈಗ ನಾವು ಇಲ್ಲಿ ತೇರಿನ ಜಾಗಕ್ಕೆ ಬಂದಿದ್ದೀವಿ. ತುಂಬಾ ಚೆನ್ನಾಗಿದೆ ತೇರು. ನೋಡ್ತಿದ್ರಲ್ಲ, ನನಗಂತೂ ತುಂಬ ಇಷ್ಟ ಆಯಿತು. ಜಾತ್ರೆ ಟೈಮಲ್ಲಿ, ಶಿವರಾತ್ರಿ ಟೈಮಲ್ಲಿ ತೇರು ಎಳಿತಾರೆ. ಈ ತೇರು ದೇವಸ್ಥಾನದಿಂದ ಸ್ವಲ್ಪ ಮುಂದ್ಗಡೆ ಇದೆ. ಮತ್ತು ಇಲ್ಲಿ ನಮ್ಮ ಮನೆಯವರು ಹೋಗ್ಬಿಟ್ಟು ನಮಸ್ಕಾರ ಮಾಡ್ತಾ ಇದ್ದಾರೆ. ಅಲ್ಲಿ ಎಲ್ಲ ಹಣ್ಣು ಕಾಯಿ ಮಾಡೋದು ಆ ಥರ ಎಲ್ಲ ಮಾಡ್ತಿದ್ದಾರೆ ಜನ. ಇಲ್ಲಿ ತುಂಬಾ ಕ್ರೌಡ್ ಇತ್ತು ಬೆಳಗ್ಗೆ ಟೈಮಲ್ಲಿ. ಬಟ್ ಇವಾಗ ಟೈಮ್ ಆಗ್ತಾ ಎಲ್ಲರೂ ಕೂಡ ಅವ್ರವ್ರ ಊರುಗಳಿಗೆ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಕಡಿಮೆ ಆಗಿದೆ. ಇದು ಜವಳಿ ತೆಗ್ಸೋದು, ಅಂದರೆ ಕೂದಲು ತೆಗ್ಸೋದು ಪ್ಲೇಸ್ ಇದು. ಮತ್ತು ಇಲ್ಲಿ ಎರಡೂ ಕಡೆಯೂ ಕೂಡ ಅಂಗಡಿಗಳು ಹಾಕಿದ್ದಾರೆ. ಇಲ್ಲೂ ನದಿ ಹತ್ರ ಆಗುತ್ತಲ್ಲ, ಹೊಳೆ ಹತ್ರನೇ ಇದ್ದಾವೆ ಅಂಗಡಿಗಳು. ಮತ್ತು ಇಲ್ಲೇ ನಾವು ಸ್ನಾನ ಮಾಡಿಕೊಂಡು ಮತ್ತು ಅಂಗಡಿಗಳು ಇರ್ತಾವಲ್ಲ, ಅಲ್ಲೇ ಡ್ರೆಸ್ ಎಲ್ಲ ಚೇಂಜ್ ಮಾಡೋವಂಥದ್ದು ಪ್ಲೇಸ್ ಕೂಡ ಇರ್ತಾವೆ ಅದರೊಳಗಡೆ. ಸೊ ಇಲ್ಲೂ ಚೆನ್ನಾಗಿದೆ. ಮತ್ತು ಇಲ್ಲಿ
ತುಂಬ ಜನ ಇವಾಗ ಅಷ್ಟೊಂದಿಲ್ಲ. ಹೊಳೆ ಹತ್ರ ಬೆಳಗ್ಗೆ ನಾವು ಬಂದಾಗಂತೂ ತುಂಬಾ ಇದ್ದರು, ವಿಡಿಯೋ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟೊಂದು ಜನ ಇದ್ದರು. ಇಲ್ಲಿ ದೀರ್ ನಮಸ್ಕಾರ ಹಾಕೋರೆಲ್ಲ ದೀರ್ ನಮಸ್ಕಾರ ಹಾಕ್ತಿದ್ದಾರೆ, ಮತ್ತು ನಿಂಬೆಹಣ್ಣು ತುಡಿಯೋದು ಅದೆಲ್ಲ ಮಾಡ್ತಿದ್ದಾರೆ. ಹಾಗೆ ಇವಾಗಿಂತ ನೈಟ್ ಟೈಮಲ್ಲಿ ಮಾತ್ರ ದೆವ್ವ ಬಿಡಿಸೋದು ಮಾತ್ರ ತುಂಬಾ ಇರ್ತವೆ. ಏನಕ್ಕಂದರೆ ನೈಟ್ ಬಂದುಬಿಟ್ಟು ಭಜನೆ ಇಕ್ಕಿರ್ತಾರೆ, ಆ ಟೈಮಲ್ಲಿ ಮಾತ್ರ ನೋಡೋದಕ್ಕೆ ತುಂಬಾ ಇದು ಇರುತ್ತೆ. ಇಲ್ಲಿ ನೋಡ್ತಿದ್ರಲ್ಲ, ತಲೆ ಮೇಲೆ ಕಲ್ಲು ಹೊತ್ಕೊಂಡು ಕೂತಿದ್ದಾರೆ. ಇವರಿಗೆಲ್ಲ ಅದೇ ದೆವ್ವ ಹಿಡಿದಿದೆ ಅಂತ ಹೇಳ್ತಾರಲ್ಲ, ಆ ಥರ ಇದು ಆಗಿದೆ. ಮತ್ತು ಇಲ್ಲಿ ಒಬ್ರಿಗೆ ಮಾತ್ರ ಇದಾಗ್ತಾಯಿತ್ತು, ಅದನ್ನು ಕೂಡ ಸ್ವಲ್ಪ ವಿಡಿಯೋ ಶೂಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ, ಸ್ವಲ್ಪ ಭಯ ಅನಿಸುತ್ತೆ ಒಂದೊಂದು ಸಲ. ಆದರೆ ನೈಟ್ ಭಜನೆ ಮಾಡ್ಬೇಕಾದ್ರೆ ಮಾತ್ರ ತುಂಬ ಜನ ಮಾತ್ರ ಸಖತ್ ಭಯ ಅನಿಸುತ್ತೆ, ಆ ಥರ ಮಾಡ್ತಿರ್ತಾರೆ. ಇಲ್ಲಿ ಒಬ್ಬರಿಗೆ ಆಲ್ರೆಡಿ ಇದು ಮಾಡ್ತಾ ಇದ್ದಾರೆ ಬಿಡಿಸೋದಕ್ಕೆ, ನೋಡ್ತಿದ್ದೀರಲ್ಲ. ಏನಂದರೆ ಉಕ್ಕುಡ್ಗಾತ್ರಿ ಇಲ್ಲಿ ಬಂದರೆ ಇದನ್ನು ಮಾತ್ರ ಯಾರೂ ಕೂಡ ಮಿಸ್ ಮಾಡ್ಕೊಳೋದಿಲ್ಲ. ಭಯ ಇದ್ದರೂ ಕೂಡ ಹೋಗಿ ಹತ್ರದಲ್ಲಿ ನಿಂತ್ಕೊಂಡಾಗಲೂ ನೋಡ್ತಾರೆ. ನಾನು ಕೂಡ ಹಾಗೆ ಮಾಡ್ತಿದ್ದೆ, ಚಿಕ್ಕವಳಿದ್ದಾಗಲಿಂದ ಬರ್ತೀವಿ ಇಲ್ಲಿಗೆ. ಆವಾಗ ತುಂಬಾ ಒಂಥರ ಇಂಟ್ರೆಸ್ಟಿಂಗ್ ಅನ್ಸೋದು, ಸ್ವಲ್ಪ ಭಯ ಅನ್ಸೋದು, ಆದರೂ ಕೂಡ ಅಲ್ಲಿ ಹತ್ರ ಹೋಗ್ಬಿಟ್ಟು ನಿಂತ್ಕೊಂಡು ನೋಡ್ತಿದ್ದೆ. ಹೆಂಗೆ ಮಾಡ್ತಿದ್ದಾರಲ್ಲ ಇವ್ರಿಗೆ, ಹೇಗೆ ಮಾಡ್ತಿದ್ದಾರೆ, ದೆವ್ವ ಹಿಡ್ದಿದ್ಯಾ ಇವರಿಗೆ ಅಂತಂದೇಳಿ. ಈಗಲೂ ಕೂಡ ಅಂತ ನೋಡ್ಬೇಕಂತ ಅನಿಸುತ್ತೆ, ಬಟ್ ನೋಡೋದಕ್ಕಾಗ್ತಾ ಇಲ್ಲ. ಈಗ ತಾನೇ ಬಂದ್ವಿ, ಫುಲ್ ಫ್ರೆಂಡ್ಸ್. ಆಮೇಲೆ ಶ್ರೀಲಿಂಗ ಮಾಡ್ಸಕ್ಕೆ ಹೋಗ್ತೀವಿ. JCB ತಗೊಂಡ್ಬರ್ತೀನಿ, 2 JCB ತರ್ತಾನೆ. ಮತ್ತು ವೈಕಲ್ ತಗೊಳ್ಳೋದಕ್ಕೆ 2 JCB, 2 PP ಎಲ್ಲ ತರ್ತಾನೆ. ಇವತ್ತು ಇಷ್ಟೊತ್ತು ಸಾಕಾಯಿತು ಓಡಾಡಿ ಬಿಸಿಲಲ್ಲಿ. ಒಂದಷ್ಟು ಏನು ಬೇಕು ಬಳೆಗಳು ನಾವು ಅಷ್ಟೇ ತೊಗೊಂಬಂದ್ವಿ. ಮತ್ತು ಇನ್ನೂ ಸ್ವಲ್ಪ ತರೋದಿದೆ, ಅದು ಸ್ವಲ್ಪ ಬಿಸಿಲಲ್ಲಿ ಆಮೇಲೆ ಹೋದ್ರಾಯ್ತು ಅಂತ ಹೇಳಿ ಸುಮ್ಮನಾಗಿದ್ದೀವಿ. ಮತ್ತು ಒಂದು ಸ್ವಲ್ಪ ಟೆಂಪಲ್ಸ್ ನಿಮ್ಮ ಜೊತೆ ನಿಮಗೆ ತೋರಿಸ್ಬೇಕು ಆ್ಯಂಡ್ ಶೇರ್ ಮಾಡಬೇಕು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಅದನ್ನು ತೋರಿಸ್ತೀನಿ. ಇಲ್ಲಿವರೆಗೂ ವಿಡಿಯೋನ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್ ಬಾಯ್. ಇವಾಗ ರೆಡಿ ಆಗಿಬಿಟ್ಟು ಹೊರಗಡೆ ಹೋಗ್ತಾ ಇದ್ದೀವಿ. ಸಂಜೆ ಆಯ್ತಲ್ಲ, ಸ್ವಲ್ಪ ಬಿಸಿಲು ಬೇರೆ ಹಿಡಿದಿತ್ತು, ಅದಕ್ಕೆ ಹುಡುಗನ ಕರ್ಕೊಂಡು ಜಾತ್ರೆ ಒಳಗಡೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಹಾಗೆ ಸ್ವಲ್ಪ ದೇವಸ್ಥಾನಕ್ಕೂ ಕೂಡ ಹೋಗೋದಿದೆ, ಅದಕ್ಕೋಸ್ಕರ ಮತ್ತೆ ಇವಾಗ ಹೋಗ್ತಾ ಇದ್ದೀವಿ. ನಾನು, ಅಮ್ಮ ಮತ್ತು ಭ್ರಮರ, ಅಜ್ಜು, ಹಾಗೆ ನಮ್ಮ ಮನೆಯವರು, ಇಷ್ಟು ಜನ ಹೋಗ್ತಾ ಇದ್ದೀವಿ. ನಾವು ಇದೇ ರೂಮಲ್ಲಿ ಇದ್ದಿದ್ದು, ತುಂಗಭದ್ರಾ ವಸತಿ ನಿಲಯದಲ್ಲಿ. ತುಂಬಾ ಚೆನ್ನಾಗಿದೆ ಎಲ್ಲ ಫೆಸಿಲಿಟೀಸ್ ಬಂದು. ಇವಾಗ ಹೋಗ್ತಾ ಇದ್ದೀವಿ. ತುಂಬಾ
ಅಂದರೆ ಸ್ವಲ್ಪ ಇದು ಲಿಂಗ ಬೇರೆ ಭಿನ್ನು ಆಗಿಬಿಟ್ಟಿತ್ತು ನಮ್ದು, ಅಂದರೆ ಸ್ವಲ್ಪ ಆಗಿತ್ತು. ಅದಕ್ಕೋಸ್ಕರ ಲಿಂಗ ತೊಗೋಬೇಕಂತ ಇದ್ವಲ್ಲ, ಲಿಂಗ ತೊಗೊಂಡ್ವಿ. ಅದನ್ನು ಅಭಿಷೇಕ ಮಾಡ್ಸೋಣ ಅಂತ ಹೇಳಿಬಿಟ್ಟು ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಟೈಮಲ್ಲಿ ಮಾಡಿಸ್ಬೋದಿತ್ತು, ಆದರೆ ತುಂಬ ಜನ ಇರೋದ್ರಿಂದ ಯಾರು ಕೂಡ ಅದು ಮಾಡೋದಕ್ಕೆ ಇದು ಮಾಡ್ತಾ ಇರಲಿಲ್ಲ. ಅದಕ್ಕೋಸ್ಕರ ಸಂಜೆ ಟೈಮಲ್ಲಿ ಆದರೆ ಸ್ವಲ್ಪ ಜನನೂ ಕೂಡ ಕಡಿಮೆ ಇರ್ತಾರೆ. ಆವಾಗ ಹೋಗಿ ನಮಗೆ ಅಭಿಷೇಕ ಮಾಡಿಸ್ಕೊಂಡು ಮತ್ತು ನಮಸ್ಕಾರ ಮಾಡಿಕೊಂಡು ನಿಧಾನಕ್ಕೆ ಕೂತ್ಕೊಂಡು ಬರ್ಬೋದಂತ ಹೇಳಿ ಇವಾಗ ಹೋಗ್ತಾ ಇದ್ದೀವಿ. ಮತ್ತು ಬೆಳಗ್ಗೆ ಬೇಗ ಮತ್ತೆ ರೂಮ್ನ ಬಿಡಬೇಕು ನಾವು. ಬೆಳಗ್ಗೆ 7 ಗಂಟೆ 7-7:30 ಅಷ್ಟರಲ್ಲಿ ಬಸ್ ಇದೆ ಅಂತೆ. ಆ ಬಸ್ಸಿಗೆ ನಾವು ಹೋಗಬೇಕಲ್ಲ, ಮತ್ತು ಆ ಟೈಮಲ್ಲಿ ಮತ್ತೆ ದೇವಸ್ಥಾನಕ್ಕೆ ಹೋಗೋದಾದರೆ ಟೈಮ್ ಸಿಕ್ಕರೆ ಹೋಗೋಕ್ಕಾಗುತ್ತೆ, ಇಲ್ಲಾಂದರೆ ಹೋಗೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಇವಾಗಲೇ ಹೋಗ್ತಾ ಇದ್ದೀವಿ. ಈಗ ಸಂಜೆ ಪೂಜೆಗೆ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದಾರೆ. ಅಡ್ಡ ಪರದೆ ಹಾಕಿದ್ದಾರೆ, ಒಳಗಡೆ ದೇವ್ರಿಗೆ ರೆಡಿ ಮಾಡ್ತಿದ್ದಾರೆ. ಸಂಜೆ ಟೈಮ್ ದೀಪ ಹಚ್ಚಿ ಪೂಜೆ ಮಾಡ್ತಾರಲ್ಲ, ಅದನ್ನು ರೆಡಿ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಸಂಜೆ ಟೈಮಲ್ಲಿ ಪೂಜೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ನಿಮಗೂ ಕೂಡ ದರ್ಶನ ಮಾಡಿಸ್ತೀವಿ. ಇಲ್ಲಿ ಇವಾಗ ಬಂದಿರೋದು ನಾಗಪ್ಪಜ್ಜನ ದೇವಸ್ಥಾನಕ್ಕೆ. ಫಸ್ಟಿಗೆ ಅಲ್ಲಿ ಅಜ್ಜನ ದೇವಸ್ಥಾನ ಎದುರುಗಡೆ ತೂಕಪ್ಪಜ್ಜ ಇದೆ, ಮತ್ತು ಅದ್ರ ಹಿಂದ್ಗಡೆ ನಾಗಪ್ಪಜ್ಜನ ದೇವಸ್ಥಾನ ಇದು.
ಇವಾಗ ದೇವಸ್ಥಾನದಲ್ಲಿ ಅಭಿಷೇಕ ಮಾಡಿಸ್ಕೊಂಡು ಬಂದ್ವಿ. ಇದನ್ನು ಇವಾಗ ಲಿಂಗ ತೊಗೊಂಬಂದಿದ್ವಲ್ಲ ಅದನ್ನು ಅಭಿಷೇಕ ಮಾಡಿಸ್ಕೊಂಬಂದಿದ್ವಿ. ಹಾಗೆ ಅಮ್ಮ ರುದ್ರಾಕ್ಷಿ ಸರನ ಅಭಿಷೇಕ ಮಾಡಿಸ್ಕೊಂಡ್ರು. ಭ್ರಮರ ಇಲ್ಲಿ ಕೂತಿದ್ದಾಳೆ, ಅಜ್ಜು ಇಲ್ಲಿ ಹೋಗೋಣ ಬಾ ನನಗೇನಾದ್ರು ಕೊಡಿಸು ಅಂತ ಹೇಳಿ ಹಠ ಮಾಡ್ತಿದ್ದಾನೆ. ಸರಿ ಒಂದು ನಿಮಿಷ ತಡಿ ಹೋಗೋಣ ಅಂತ ಹೇಳಿದೆ. ಅದಕ್ಕೋಸ್ಕರ ಅವನು ವೆಯ್ಟ್ ಮಾಡ್ತಾ ಇದ್ದಾನೆ. ಇಲ್ಲೇ ಹೊರಗಡೆನೇ ಕೂತಿದ್ವಿ, ಬೆಳ್ಳಿ ರಥ ಇದೆಯಲ್ಲ ಅಲ್ಲೇ ಕೂತಿದ್ದೀವಿ. ನಾನು ಅಮ್ಮ ಅವರೆಲ್ಲ ಹೊರಗಡೆ. ತುಂಬ ಜನ ಕೂತಿದ್ದಾರೆ, ಇಲ್ಲೆಲ್ಲ ತುಂಬ ಜನ ಇದೆ. ಮತ್ತು ಇವಾಗ ಅಷ್ಟು ಸ್ವಲ್ಪ ಖಾಲಿ ಇದೆ. ಫಸ್ಟಿಗೆ ಮಾತ್ರ ತುಂಬಾ ಜನ ಇದ್ದರು. ಭ್ರಮರ ಎಲ್ಲಿ ಗೊಂಬೆ ತೋರಿಸು, ನಿನ್ನ ಗೊಂಬೆ ಕರ್ಕೊಂಡು ಹೋಗ್ತೀನಿ. ಈಗ ನಾನು ಕರ್ಕೊಂಡು ಹೋಗ್ತೀನಿ. ಇಲ್ಲೇ ತೊಡೆ ಮೇಲೆ ಇಟ್ಕೊಂಡೀನಿ. ಚಿನಿ ಎಲ್ಲಿ ನಿನ್ನ ಥರನೇ ಐತಿ ಡಾಲ್. ಇಲ್ಲ ಇಲ್ಲ ಭ್ರಮ ಇಲ್ಲ ನನ್ನ ನೋಡು. ಇದು ಬಂದುಬಿಟ್ಟು ಶ್ರೀಶೈಲ ಫ್ರೇಮ್ ವರ್ಕ್ಸ್ ಅಂತ ಹೇಳಿಬಿಟ್ಟು ಇಲ್ಲಿ ಪ್ರತಿಯೊಂದು ಅಜ್ಜನ ವಿಗ್ರಹಗಳು, ಅಜ್ಜನ ಬೆತ್ತದ ಕೋಲು, ಪ್ರತಿಯೊಂದು ಪೂಜೆ ಐಟಮ್ಸ್ ಎಲ್ಲ ಸಿಗ್ತವೆ. ನಾವು ಬೆಳಗ್ಗೆನ ಜಾವ ಬಂದಿದ್ದೀವಿ. ಇಲ್ಲಿ ಲೈಟಿಂಗ್ಸ್ ಎಲ್ಲ ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ಲೈಟಿಂಗ್ಸ್ ಎಲ್ಲ. ಇವಾಗ ಸ್ವಲ್ಪ ಬೆಳಕಾಗ್ತಾ ಇದೆ. ನಾವು ಈಗ 5:30 6 ಗಂಟೆ ಆಯಿತು, ಆ ಟೈಮಲ್ಲಿ ಬಂದಿದ್ದೀವಿ. ಮತ್ತು ದೇವಸ್ಥಾನಕ್ಕೂ ಕೂಡ ದರ್ಶನ ಮಾಡೋಣ ಅಂತ ಹೇಳಿ ಬಂದ್ವಿ. ಅಷ್ಟೊಂದು ಜನ ಏನೂ ಇರಲಿಲ್ಲ. ದೇವಸ್ಥಾನಕ್ಕೆ ಬಂದಿದ್ದೀವಿ. ದೇವಸ್ಥಾನದಲ್ಲಿ ಆಲ್ರೆಡಿ ಬೆಳಗ್ಗೆನೇ ಪೂಜೆ ನಡೆದಿದೆ. ಇವಾಗ ದೇವ್ರ ದರ್ಶನ ಮಾಡಿಕೊಂಡು ಹೋಗೋಣ. ಮತ್ತು ಊರಿಗೆ ಹೋಗೋದು ಟೈಮ್ ಆಗುತ್ತಲ್ಲ, 7 ಗಂಟೆ ಅನ್ನೋಷ್ಟರಲ್ಲಿ ನಾವು ಬಸ್ ಸ್ಟಾಪಲ್ಲಿ ಇರಬೇಕು, ಇಲ್ಲಾಂದರೆ ಬಸ್ ಮಿಸ್ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಬಂದಿದ್ವಿ ಇಲ್ಲಿ ದೇವ್ರ ದರ್ಶನ ಮಾಡೋದಕ್ಕೆ. ದೇವ್ರ ದರ್ಶನ ಮಾಡಿಕೊಂಡು ಇವಾಗ ಊರಿಗೆ ಹೋಗ್ತಾ ಇರಬೇಕು. ನೋಡ್ತಿದ್ರಲ್ಲ ಅಜ್ಜನ ದರ್ಶನ ನಿಮಗೂ ಕೂಡ ಮಾಡಿಸಿದೆ, ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸ್ವಲ್ಪ ಒಂದು 2-3 ಸೆಕೆಂಡ್ಸ್ ಅಷ್ಟೇ ನಿಮ್ಗೆ ತೋರಿಸೋದಕ್ಕಾಗಿದ್ದು. ಹೊರಗಡೆ ಎಲ್ಲ ವ್ಯೂ ಈ ಥರ ಇದೆ. ತುಂಬ ಲೈಟಿಂಗ್ ಸಿಸ್ಟಮ್ಸ್ ಎಲ್ಲ ಅರೇಂಜ್ ಮಾಡಿದರು. ತುಂಬಾ ಇಷ್ಟ ಆಯಿತು. ಇಲ್ಲಿಂದ ಹೋಗ್ತಾ ಇದ್ದೀವಲ್ಲ, ಸ್ವಲ್ಪ ಮಿಸ್ ಮಾಡ್ಕೋತಾ ಇದ್ದೀವಿ ಅಂತ ಅನಿಸ್ತು. ಬಟ್ ಏನು ಮಾಡೋದಕ್ಕಾಗಲ್ಲ. ಸೊ ನೆಕ್ಸ್ಟ್ ಮತ್ತೆ ಬರೋಣ ಅಂತ ಹೇಳಿಬಿಟ್ಟು ಅಜ್ಜನ ದರ್ಶನ ಮಾಡಿ ನಮಸ್ಕಾರ ಮಾಡಿಕೊಂಡು ಈಗ ಊರಿನ ಕಡೆ ಹೋಗಬೇಕು. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಇವಾಗ ಹೊರಗಡೆ ಬಂದಿದ್ದೀವಿ. ಹೊರಗಡೆ ದೇವಸ್ಥಾನದ ಹೊರಗಡೆ ಇರೋಂಥ ಲೈಟಿಂಗ್ ಸಿಸ್ಟಮ್ಸ್ನ ತೋರಿಸ್ತಾ ಇದ್ದೀವಿ ನಿಮಗೆ. ಹಾಗೆ ತುಕ್ಕಪ್ಪಜ್ಜನ ದೇವಸ್ಥಾನಕ್ಕೂ ಕೂಡ ಹೋಗಿ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ತುಕ್ಕಪ್ಪಜ್ಜನ ದೇವಸ್ಥಾನ ಕಡೆ ಇವಾಗ ಹೋಗ್ತಾ ಇದ್ದೀವಿ. ಸೊ ತುಕ್ಕಪ್ಪಜ್ಜನ ದರ್ಶನನೂ ಕೂಡ ನೀವು ಮಾಡ್ಕೊಳ್ಳಿ. ಹಾಗೆ ವೀರಭದ್ರಪ್ಪಜ್ಜ ದೇವಸ್ಥಾನ ಇತ್ತು ಹಿಂದ್ಗಡೆ, ಅಂದರೆ ನಾಗಪ್ಪಜ್ಜನ ದೇವಸ್ಥಾನ ಹಿಂದ್ಗಡೆ ಇತ್ತು. ಬಟ್ ಅದನ್ನು ನಿಮ್ಗೆ ತೋರಿಸೋದಕ್ಕಾಗಿಲ್ಲ. ಇನ್ನೊಂದು ಸಲ ಬಂದಾಗ ನಿಮ್ಗೆ ಅದನ್ನು ಕೂಡ ನಾವು ತೋರಿಸ್ತೀವಿ ಅಂತ ಹೇಳ್ತೀನಿ. ಆ್ಯಂಡ್ ಇವಾಗ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಊರಿಗೆ ಹೋಗಬೇಕು. ಸೊ ನಿಮ್ಮೆಲ್ರಿಗೂ ಈ ವಿಡಿಯೋ ಖುಷಿಯಾಗಿದೆ ಅಂತ ಅನ್ಕೋತೀನಿ. ಅಜ್ಜನ ಆಶೀರ್ವಾದ ಪ್ರತಿಯೊಬ್ಬರಿಗೂ ಸಿಗಲಿ. ಯಾರ್ಯಾರು ಏನೆಲ್ಲ ಅನ್ಕೋತೀರೋ ಅದೆಲ್ಲ ನೆರವೇರಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಿದ್ದೀನಿ. ಸೊ ನೆಕ್ಸ್ಟ್ ಮತ್ತೆ ಕೀಪ್ ವಾಚಿಂಗ್ ಮೈ ಚಾನಲ್, ಓಕೆನಾ. ಸೊ ಬಾಯ್.